ಎಸ್ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬಾರ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬಾರ್ಗಳನ್ನು ಹೆಚ್ಚು ಮಾಡೋದರ ಮೂಲಕ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ತನ್ನ ಬೊಕ್ಕಸವನ್ನು ತುಂಬಿಸ್ಕೊಳ್ತಾ ಇದೆ. ಆದರೆ ಜನರ ಹಿತ ಮಾತ್ರ ರಾಜ್ಯ ಸರ್ಕಾರಕ್ಕೆ ಬೇಕಾಗೇ ಇಲ್ಲ. ಯುವಕರು ಏನು ಬೇಕಾದರೂ ಆಗಲಿ ಒಂದು ಕಡೆ ಉದ್ಯೋಗ ಕೊಡ್ತಾ ಇಲ್ಲ, ಮಗದೊಂದು ಕಡೆ ಅದೇ ಯುವಕರನ್ನು ಕುಡುಕರನ್ನಾಗಿ ಮಾಡುವಂಥ ಒಂದು ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂದರೆ ಗಲ್ಲಿಗಳಲ್ಲಿ ಇವತ್ತು ಬಾರ್ಗಳು ತಲೆ ಎತ್ತಾ ಇವೆ. ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಮ್ಯಾಕ್ಸ್ ಜೊತೆಗೆ ನೋಡ್ಕೊಂಬರೋಣ. ಅದೇ ಇತ್ತೀಚೆಗೆ ಇವಾಗ ಯೂತ್ಸ್ ಆಗಿ ಕೆಲವರು ಲೈಕ್ ವಿದ್ಯಾಭ್ಯಾಸಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಬಟ್ ಇವಾಗ ನೀವು ಹೇಳಿರೋ ಒಂದು ಲೈನ್ನ ಇಟ್ಕೊಂಡ್ರೆ ಲೈಕ್ ಅದೇ ಬಾರ್ಗಳಿಗೆ ಲೈಸೆನ್ಸ್ ಕೊಟ್ಟರೆ ಎಲ್ಲರ ಅಟೆನ್ಷನ್ ಆ ಕಡೆ ಹೋಗುತ್ತೆ. ಸೊ ಇದು ನಮ್ಮ ಪ್ರಕಾರ ಲೈಕ್ ಎಲ್ಲರ ಪ್ರಕಾರನೂ ತಪ್ಪೇ. ಬಟ್ ಇದನ್ನು ಲೈಸೆನ್ಸ್ ಕೊಡೋದ್ರಿಂದ ಎಲ್ಲರೂ ಅದೇ ಕಡೆಗೆ ಹೋಗ್ತಾರೆ. ಆ ಜಾಗದಲ್ಲಿ ಬೇರೆ ಏನಾದರೂ ಒಂದು ಒಳ್ಳೆ ಲೈಕ್ ಇದ್ದಿದ್ರೆ ಲೈಕ್ ಆ ಕಡೆಗೆ ಹೋಗ್ತಾರೆ. ಸೊ ಇದು ನಮ್ಮ ಪ್ರಕಾರ ಲೈಕ್ ನಾರ್ಮಲಿ ಎಲ್ಲರ ಪ್ರಕಾರ ನೋಡೋದಾದರೆ ಇದು ಸ್ವಲ್ಪ ತಪ್ಪು ದಾರಿನೇ. ಯುವಕರೆಲ್ಲ ಬಾರ್ಗಳು ಜಾಸ್ತಿ ಮಾಡೋದ್ರಿಂದ ಅಭಿವೃದ್ಧಿ, ಬಾರ್ಗಳಿಂದ ಇನ್ಕಮ್ ಬರೋದ್ರಿಂದ ಜಾಸ್ತಿ ಗೌರ್ಮೆಂಟ್ ಅಭಿವೃದ್ಧಿ ಆಗೋದ್ರಿಂದ ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ. ಈಗ ಲೈಕ್ ಶಾಲಾ ಕಾಲೇಜುಗಳವರು ಹುಡುಗರು ಯೂತ್ಸ್ ಎಲ್ಲ ಏನಿರ್ತಾರೆ ಅವರೆಲ್ಲ ಜಾಸ್ತಿ ಕುಡಿಯೋದ್ರಿಗೆ ಅಡಿಕ್ಟ್ ಆಗಿ ಹಾಳಾಗಿ ಹೋಗ್ತಾ ಇದ್ದಾರೆ ಹೊರತು ಏನು ಸರ್ಕಾರಕ್ಕೆ ಜಾಸ್ತಿ ಇನ್ಕಮ್ ಸಿಗುತ್ತೆ. ಬಟ್ ಯೂತ್ ಎಲ್ಲ ಹಾಳಾಗ್ತಿದ್ದಾರೆ. ಅದೇ ಒಂದು ಶಾಲಾ ಕಾಲೇಜುಗಳೆಲ್ಲ ಕಟ್ಟಿಸೋದ್ರಿಂದ ಯೂತು ಎಲ್ಲ ನಮ್ಮ ದೇಶ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ, ಚೆನ್ನಾಗಿ ಜಾಬು ಎಲ್ಲ ಬರುತ್ತೆ. ಆದರೆ ನಾವು ಬಾರ್ಗಳು ಕಟ್ಟಿಸೋದ್ರಿಂದ ಏನು ಪ್ರಯೋಜನ? ಓಕೆ, ಮೂರ್ತಿ ಅಂತ ಟಿ ನರಸೀಪುರದಿಂದ ಕಾಲ್ ಮಾಡಿದ್ದಾರೆ. ಮೂರ್ತಿಯವರೇ ಹೇಳಿ. ಮೂರ್ತಿಯವರೇ ಸಾರ್, ಇವರು ಊರುಗಳು ಬಾರ್ಕೊಂಡ್ಬಿಡ ಸರಿ ಸರ್ ಕಿತ್ತವ. ಈಗ ಈ ಬಾರ್ಗಳ ಅಂದ್ರೆ ಊರುಗಳದು ಪ್ರತಿಯೊಂದು ಹಳ್ಳಿಗೂ ಮಾಡ್ಬಿಡ ಚಂದ. ಯಾಕಂದ್ರೆ ಜನ ಯಾಕೆ ಸುಮ್ಮನೆ ಇದ್ದಾರೋ, ಜನ ಮಾಡೋ ಬುದ್ಧಿ ಕಲ್ತ್ಕೊಂಡ್ರೆ ಯಾವ ಈ ಸರ್ಕಾರಗಳೆಲ್ಲ ಉದ್ಧಾರ ಆಗಿ ಇವರು ಬರೀ ಅವ್ರ ಉದ್ಧಾರ ಆಗೋದು ನೋಡ್ತಾರೆ ಅಷ್ಟೇ ಸರ್. ಕರೆಕ್ಟ್ ನೋಡಿ, ಅವ್ರ ಮಕ್ಕಂಬರ್ಗೆ ಆಸ್ತಿ ಮಾಡಿ ಸಾಕಾಗಿ ಬೆಳಿತಾರ. ಯುವಕರೆಲ್ಲ ಕುಡ್ದು ಹಾಳಾಗೋದು. ಹೌದು, ಎಂತ ಉದ್ಯೋಗ ತಂದರು. ಕೆಲಸ ಕೊಡಲ್ಲ ಸರ್, ಬಾರ್ಗಳನ್ನ ಕೊಡ್ತಾರ ನೋಡಿ ಇವ್ರು. ಎಲ್ ಕೊಟ್ರ ಸಹ ಕೆಲಸ ತಾವ್ ಹಣ ಮಾಡೋದ್ ನೋಡ್ತಾರ. ಅಧಿಕಾರಿಗಳು ಕೂಡ ಮುಂದಕ್ಕೆ ಬಿಡ್ತಾರ. ಗೋರಿ ಪಾಯ್ಕ ಸಿಗಂದ್ರೆ ಅವ್ರ ವಜೆ ಮಾಡಿ ಮನೆ ಕಳಿಸ್ತಾರ, ಸಸ್ಪೆಂಡ್ ಮಾಡಿ. ಇವ್ರು ಮಾತ್ರ ಎರಡು ಸಿಕ್ಕಲ್ಲ ಕಳ್ರು. ಹೌದು. ಅಲ್ಲ ಸರ್, ಬಾರ್ಗ್ ಲೈಸೆನ್ಸ್ ಕೊಡೋದಕ್ಕೂ ದುಡ್ಡು ಹೊಡಿತಾರಲ್ಲ, ಅದ್ರಲ್ಲೂ ಭ್ರಷ್ಟಾಚಾರ. ಪ್ರತಿಯೊಂದಕ್ಕೂ ದುಡ್ಡು ಸರ್. ಆಮೇಲೆ 2,000 ಕೊಡೋದಿಲ್ಲ ಸರ್ ಜನ. ಪಂಚಾಯತ್ ಮಾಡ್ಬಿಟ್ಟು ಮಾಡೋದಿಲ್ಲ ಹೇಳಿದ್ರು. ಅವ್ರ ಮಕ್ಕಳಿಗೆ ಯಾವ ಮಾಡ್ತಾರೆ, ಈಗ ನಮಗ್ ಕೊಡ್ತಾನೆ. ನಮ್ಮ ಮಕ್ಕಳು ಯಾರಾಯ್ತವ ಅದರಲ್ಲಿ. ಕರೆಕ್ಟ್. ನರಸೀಪುರದಲ್ಲಿ ಹೆಂಗಿದೆ ಸರ್? ಟಿ ನರಸೀಪುರದಲ್ಲಿ ಹೆಂಗಿದೆ ಬಾರ್ಗಳ ನಂಬರ್ಗಳು ಹೆಂಗವ ಅಲ್ಲಿ? ಸಿಕ್ಕಾಪಟ್ಟವ ಸರ್. ಬಾರ್ ಜಿಂಕ ಇದು ಎತ್ಕೆ ಹೋಯ್ತೀಯವ. ಅಯ್ಯೋ ಯಾತ್ಗೆ ಸುಮ್ಮನೆ ಬಾರ್ ಇವ್ರು ಗೌರ್ಮೆಂಟ್ ಇಸ್ಕೊಬಿಡ ಬಾರ್ಕೊಬಿಡ ಸರಿ. ಕರೆಕ್ಟ್. ಅಲ್ಲ ಸರ್, ಈ ಮಕ್ಕಳು ಪಿಕ್ಚರ್ಗೆ ಓದ್ತೀನಿ, ಕಾಲೇಜ್ಗೆ ಓದ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲ ಕುಡ್ಕೊಂಡು ಬಿದ್ದಿದ್ರೆ ಹೆಂಗ್ ಗೊತ್ತಾಗುತ್ತೆ ತಂದೆ ತಾಯಿಗೆ? ನಿಜ ಸರ್ ನಿಮ್ ಮಾತು. ನಿಮ್ಮಂತ ಟಿವಿ ಅವ್ರ ಇದೆ ಎಲ್ಲ ಗೊತ್ತಾಗ್ಬೇಕಾರ. ಈ ನಾವು ಸಾಮಾನ್ಯರು ಗೊತ್ತಾಗಲ್ಲ ಅವ್ರಗ. ನಿಮ್ಮಂತ ಟಿವಿ ಅವ್ರ ಇದೆ ಗೊತ್ತಾಗ್ಬೇಕಾದ್ರೆ ಏನ್ ಗೊತ್ತಾ ಸರ್ ಮೂರ್ತಿ ಸರ್, ಏನ್ ಗೊತ್ತಾ, ಈಗ ಬಾರ್ಗಳು ಎಲ್ಲೋ ಒಂದೊಂದ್ ಕಡೆ ಇದ್ರೆ ಮಕ್ಕಳಿಗೆ ಕಷ್ಟ ಆಗುತ್ತೆ ಹುಡ್ಕೋದು. ಆದ್ರೆ ನಿಮ್ಗೆ ಹೆಜ್ಜೆಗೂ ಬಾರ್ ಅಂಗಡಿಗಳಿದ್ರೆ ಆ ಮಕ್ಳು ಕಣ್ಣಿಗೆ ಬೇರೆ ಬಾರ್ ಅಂಗಡಿನೇ ಕಾಣಿಸ್ತಾ ಇದ್ರೆ ಅವುಗಳ ಕಡೆನೇ ಇಂಟ್ರೆಸ್ಟ್ ಜಾಸ್ತಿ ಅಂತ. ಕರೆಕ್ಟ್ ಸರ್, ನಿಜವಾದ ಮಾತು, ಸತ್ಯವಾದ ಮಾತು. ಈಗ ನಾವು ಗೇ ಬೈಕಳಿ ನಮ್ಮ ಮಕ್ಳು ಕಳಿಸಿ ನಾವು ಕಂಡಿದ್ದೇವ. ಹೌದು. ಯಾವ್ದಪ್ಪ ಕುಡ್ಕೊಂಡು ಸಾಧಾರಣ ಇದು ಬರ್ತದೆ, ಯಾರ ಸೇರ್ಕೊಂಡು ಓದಾಡ್ಕೊಂಡು ಬರ್ದಾಡ್ಕೊಂಡು ಆ ಕೆಲಸಕ್ಕೆ ಮಾಡ್ಕೊಡ್ತಾವೆ ಈ ಸರ್ಕಾರ. ಏನು ಉದ್ಧಾರ ಮಾಡಲ್ಲ ನೋಡಿಯಪ್ಪ. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆರ್ಮ್ಯಾಕ್ಸ್ ಕಾಲ್ ಮಾಡಿದ್ದಕ್ಕೆ. ಓಕೆ, ಎಸ್. ಇದು ಸೊ ಇವತ್ತು ರಾಜ್ಯದಲ್ಲಿ ದಿನೇ ಬಾರ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಈ ಮದ್ಯದ ದರ ಏರಿಕೆ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ದಾರೆ. ಯಾಕೆಂದರೆ ಮಾಡ್ತಾರೆ, ಅದು ಎಕ್ಸ್ಪೆಕ್ಟೆಡ್. ಯಾಕೆಂದರೆ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಬರೋದೇ ನಿಮಗೆ ಅಬಕಾರಿಯಿಂದನೇ ಹೆಚ್ಚು ಆದಾಯ ಬರಬೇಕು. ಹಾಗಾಗಿ ದರವನ್ನು ಏರಿಕೆ ಮಾಡ್ತಾರೆ. ನೀವು ದರ ಎಷ್ಟು ಏರಿಕೆ ಮಾಡಿ ಡ್ರಿಂಕ್ಸ್ ಮಾಡೋರು ಏನು ಕಡಿಮೆ ಮಾಡ್ಕೊಳ್ಳಲ್ಲ, ಇನ್ನೂ ಹೆಚ್ಚಿಗೆ ಮಾಡ್ತಾರೆ. ಆಮೇಲೆ ಇವರು ಅಬಕಾರಿ. ಓಕೆ, ಚನ್ನಗಿರಿಯಿಂದ ಶಿವಕುಮಾರ್ ಅನ್ನೋರು ಕಾಲ್ ಮಾಡಿದ್ದಾರೆ. ಹೇಳಿ ಶಿವಕುಮಾರ್ ಅವರೇ. ಸರ್, ನಾನು ಬಾರಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸರ್. ಓಕೆ ಸರ್, ಈಗಿನ ಕಾಲದಲ್ಲಿ ಈಗ 12ರಿಂದ 20 ವರ್ಷದ ಮಕ್ಕಳು ಬಹಳ ಕುಡುಕರಾಗಿದ್ದಾರೆ. ಹೌದು ಕರೆಕ್ಟ್. ಅದಕ್ಕೆ ನಾವು ಈ ವರದಿ ಮಾಡ್ತಿರೋದು ಇವತ್ತು. ಹಾಗಾಗಿ
ಹೆಚ್ಚು ಬಾರ್ ಮದ್ಯದ ಅಂಗಡಿಗಳಿಗೆ ಪರವಾನಗಿ ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ನಾನು ಅದನ್ನ ಕಣ್ಣಾರೆ ಕಂಡಿದ್ದೀನಿ ಸರ್. ಆಮೇಲೆ ನನಗಿಂತ ಚಿಕ್ಕ ಮಕ್ಕಳು ಬಂದು ಕುಡಿಯೋದು ಅದನ್ನ ನೋಡ್ಲಾರ್ದಲ್ಲೇ ನನ್ನ ಕೆಲಸ ಬಿಟ್ಬಿಟ್ಟೆ ಸರ್. ಸರಿ ಸರಿ ಸರಿ. ಹಂಗಾಗಿ ಇವತ್ತಿನಿಂದ ನಡೀತಾ ಇರೋದು ಬಹಳ ಅನ್ಯಾಯ. ಆಮೇಲೆ ಬಡವರು ಬಹಳ ಎಷ್ಟೋ ಜನ ನಾನು ನೋಡಿದ್ದೀನಿ ಸರ್, ದುಡ್ಡಿಲ್ದ ಪರದಾಡ್ತಾರೆ, ಸಾಲ ಮಾಡ್ತಾರೆ. ಎಷ್ಟೋ ಜನ ತೋಟದ ಕಾಯಿಗಳು ಇಂಥವನ್ನೆಲ್ಲ ಮಾರಿ ಕುಡಿದು ಬಹಳ ಜನ ಹಾಳಾಗ್ತಿದ್ದಾರೆ. ಹೌದು ಹೌದು. ಈಗ ಇರೋದೇ ಬಹಳ ಅಂಗಡಿಗಳಿದಾವೆ. ಈಗಿರೋ ಅಂಗಡಿಗಳಲ್ಲಿ ಬೇಕಾದಷ್ಟು ಆಯ್ತು. ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಕೊಟ್ರೆ ಬಹಳ ಸರ್ಕಾರದ ಅನುಕೂಲಕ್ಕೋಸ್ಕರ ಸಾಮಾನ್ಯ ಜನಗಳನ್ನ ಹಾಳು ಮಾಡ್ತಿದ್ದಾರೆ. ಶಿವಕುಮಾರ್ ಸರ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ನೋಡಿ, 18ರಿಂದ 20 ಲಕ್ಷ ರೂಪಾಯಿ ವಸೂಲಿ ಮಾಡುತ್ತಂತೆ ಸರ್ಕಾರ ಒಂದೊಂದು ಅಂಗಡಿಯಿಂದ. ನಿಜಾನ ಅದು? ಸರ್ ಇದು ಗೋಲ್ಮಾಲ್ ಆಗ್ತಿರೋದು ನಿಜ. ಅಲ್ಲ, ನಾನು ಇದು ವೈಟ್ ಹೇಳ್ತಿರೋದು, ಬ್ಲ್ಯಾಕ್ ಬಗ್ಗೆ ಮಾತಾಡ್ತಿಲ್ಲ. ಬ್ಲ್ಯಾಕ್ 70ರಿಂದ 80 ಹೋಗುತ್ತೆ ಅಂತಾರೆ. ಹೌದೌದು ಸರ್. ಇದು ಗೋಲ್ಮಾಲ್ ಸರ್. ಇದು ಇದರಲ್ಲಿರೋಂಥ ದಂಧೆ ಮೋಸ ಬೇರೆ ಯಾವ್ದ್ರಲ್ಲೂ ಇಲ್ಲ ಸರ್. ಹಾಗಾಗಿ ಇವತ್ತಿನ ಯೂತ್ ಬಹಳ ಹಾಳಾಗ್ತಿದ್ದಾರೆ ಸರ್. ಕರೆಕ್ಟ್ ಸರ್. ಆಮೇಲೆ ಮನೇಲೂ ಅಷ್ಟೇ ಸರ್, ಎಲ್ಲೋ ಹೋಗ್ತೀನಿ, ಕಾಲೇಜ್ಗೆ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟು ಎಲ್ಲೋ ತಗೊಂಡೋಗಿ, ಯಾಕಂದ್ರೆ ಎಲ್ಲಂದ್ರೆ ಅಲ್ಲಿ ಸಿಗುತ್ತಲ್ಲ, ಬಾರ್ ಅಂಗಡಿ ಓಪನ್ ಇರುತ್ತೆ, ತಗೋತಾರೆ. ಎಲ್ಲೂ ಜನ ಇಲ್ಲದೆ ಇರೋಂಥ ನಿರ್ಜನ ಪ್ರದೇಶ ಯಾವುದೋ ಬೈಲಿಗೆ ಹೋಗೋದು, ಇನ್ನೆಲ್ಲೋ ತೋಪ್ಗೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಕುಡಿದ್ಬಿಟ್ಟು ಅಲ್ಲಿ ಹೋಗಿ ಆಮೇಲೆ ಈಗಿರೋ ಇಂಥ ವೇಸ್ಟೇಜ್ ಎಲ್ಲ ಮಲಿನ ಆಗ್ತಾ ಇದೆ. ಹೌದು ಹೌದು. ಆ ಬಾಟ್ಲಿಗಳು ಅವೆಲ್ಲ ಹೊಲದಲ್ಲಿ ಬಿದ್ದು ಬಹಳ ಇದಾಗ್ತಿದೆ ಸರ್. ಕರೆಕ್ಟ್ ಸರ್. ಥ್ಯಾಂಕ್ ಯು ಸರ್, ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಕ್ಕೆ ಥ್ಯಾಂಕ್ ಯು.